ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹದೊಡನೆ ಆತನ ಸನ್ನಿಧಿಗೆ ಬನ್ನಿರಿ. ನಮ್ಮ ಆರಾಧನೆಯು ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಆರಂಭಿಸಿಕೊಳ್ಳೋಣ. ಆಮೇಲೆ ಸಂಗೀತಗಳಲ್ಲಿ 215ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳಿದ್ದೇನೆ, ಇರಲಿಷ್ಟವಿಲ್ಲವು ನಾನು ಕೇಳು ತಾಯಿರೇ, ಮಾತನಾಡು ಆತನೇ. ವೇದ ವಾಕ್ಯ ಪ್ರವಾದಿಯಾದ ಆಮೋಸನ ಪುಸ್ತಕ 4ನೇ ಸಂಧಿ 11 ವಚನದಿಂದ ನೋಡಿಕೊಳ್ಳೋಣ. ಸೊದೋಮ್ ಗೊಮರಗಳನ್ನು ಕೆಡವಿದಂತೆ ನಾನು ನಿಮ್ಮ ಅನೇಕ ಪಟ್ಟಣಗಳನ್ನು ಕೆಡವಲು ಉರಿಯಿಂದ ಎಳೆದ ಕೊಳ್ಳಿಯ ಆಗಿದ್ದೀರಿ. ಈಗೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಆದ ಕಾರಣ ಇಸ್ರಾಯೇಲೇ, ನಾನು ನಿಮಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿಮ್ಮ ದೇವರ ಬರುವಿಕೆ ನಿನ್ನನ್ನು ಸಿದ್ಧ ಮಾಡಿಕೊ. ಪ್ರಾರ್ಥನೆ ಮಾಡೋಣ. ಯೇಸುವೆ, ತಿರುಗಿ ನಿನ್ನ ಸನ್ನಿಧಿಯನ್ನು ಬಯಸಲಿಕ್ಕಾಗುವಂತೆ ನೀನು ನಮ್ಮ ಮೇಲೆ ನಿನ್ನ ಕೃಪೆ ನೀಡಿದ್ದಿ. ಕರ್ತಾನೆ, ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ನಮ್ಮೆಲ್ಲರನ್ನು ಒಟ್ಟಾರ ಸೇರ ಮಾಡಿದ್ದಿ. ನಿನಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ಕೂಡಿ ಬಂದಿರುವಂತಹ ಎಲ್ಲರ ಕೊರತೆಗಳನ್ನು, ಬಲಹೀನತೆಗಳನ್ನು ನೀನು ತಿಳಿದಂತ ತಂದೆಯಾಗಿದೆ ಸ್ವಾಮಿ. ಎಲೆ ಕಷ್ಟಪಡುವರೇ, ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಹೇಳಿದ್ದೆ ಸ್ವಾಮಿ. ಈ ದಿವಸ ಸ್ವಾಮಿ ನಿನ್ನ ಪ್ರಸನ್ನತೆ ಕಳಿಸಿಕೊಡು. ಓದಿರ್ತಕ್ಕಂಥ ವಾಕ್ಯದ ಮೂಲಕವಾಗಿ ನಾವು ಮಾತನಾಡುವಾಗ ನನ್ನನ್ನು ನಿನ್ನ ಆತ್ಮನ ಮೂಲಕವಾಗಿ ಅಭಿಷೇಕ ಮಾಡಕತ್ತನೆ. ಬಂದಿರುವಂಥ ಎಲ್ಲ ಸಭಿಕರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ನಮಗೆ ತಿಳಿದ ರೀತಿಯಲ್ಲಿ ಯಾರಾದರೂ ಕಾಯಿಲೆ ಕಷ್ಟದಲ್ಲಿ ಬಿದ್ದಿದ್ದೆ ಆದರೆ ಅಂಥವರನ್ನು ಕೂಡ ವಾಸಿ ಮಾಡು. ವಿಶೇಷವಾಗಿ ಕರ್ತನೆ, ನಮ್ಮ ದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ದೇಶದ ನಾಯಕರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ವಿಶೇಷವಾದ ರೀತಿಯಿಂದ ಸರಿಯಾದಂಥ ಡಿಸಿಷನ್ ತೆಗೆದುಕೊಂಡು ನಮ್ಮ ದೇಶವನ್ನು ನಡೆಸಲಿಕ್ಕಾಗುವಂತೆ ನಿನ್ನ ಕೃಪೆ ನೀಡು. ನಮ್ಮ ಬಿಷಪ್ರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಸರ್ವನ್ಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಬಾಂಬೆ ರೀಜನಲ್ ಕಾನ್ಫರೆನ್ಸ್ ಅನ್ನು ಬೇಗನೆ ನಡೆಸಿಕೊಂಡು ಹೋಗಲಿಕ್ಕಾಗುವಂತೆ ನಿನ್ನ ಕೃಪೆ ನೀಡು. ಡೇಟ್ಸ್ ಫಿಕ್ಸ್ ಮಾಡಲಿಕ್ಕಾಗುವಂತೆ ನಿನ್ನ ಕೃಪೆ ನೀಡು ಸ್ವಾಮಿ. ಯವನಸ್ಥ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಹಿರಿಯರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಚಿಕ್ಕ ಮಕ್ಕಳನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ತೇವೆ. ನಾವೆಲ್ಲರೂ ನಿನಗೆ ಘನ, ಮಾನ, ಮಹಿಮೆ ತರೋ ಮಕ್ಕಳಾಗಲಿಕ್ಕಾಗುವಂತೆ ನಿನ್ನ ಕೃಪೆ ನೀಡಬೇಕೆಂಬುದಾಗಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇಲೆ ನಿಮ್ಮೆಲ್ಲರನ್ನು ಕರ್ತನ ಅಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬರಮಾಡಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನ ಪರವಾಗಿ ನಾವು ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಈ ದಿವಸ ವಿಶೇಷವಾಗಿ ನಾವು ಈ ಅಧ್ಯಯನದ ಬಗ್ಗೆ ಆಲೋಚನೆ ಮಾಡುವುದಾದರೆ, ಈ ದಿವಸ ದೇವರು ನಮಗೆ ಒಂದು ಸಿಗ್ನಲ್ ತೋರಿಸ್ತಾ ಇದ್ದಾನೆ, ಸೂಚನೆ ಕೊಟ್ಟು ತೋರಿಸ್ತಾ ಇದ್ದಾನೆ. ಆ ಸೂಚನೆ ಏನಂದ್ರೆ, ನಾವು ಯಾವಾಗಲೂ ಸಿದ್ಧತೆಯಾಗಿರಬೇಕು. Today we are here to listen the word of God. In the same time,
Prophet Amos is giving danger, God's danger signal is explaining to us. Because a wise man, he always prepare for the sickness and he prepare for the accident and he program the same time welfare of his family. So, every Christian want to meet God as surely as the sinner. So, the Christians to face the Lord at the judgment seat of heaven. So, today we see that there is a work shall be judged and we shall be given to reward. We shall be given to reward according to the work. ನಾವು ಈ ದಿವಸ ನೋಡ್ತೇವೆ, ದೇವರು ಕರ್ತನು ನಮ್ಮನ್ನು ಏನ್ ಮಾಡ್ತಾನೆ? ನ್ಯಾಯವನ್ನು ಕೊಡುವಂತನಾಗಿದ್ದಾನೆ. ನಾವು ಒಂದಿಲ್ಲ ದಿವಸ ನಾವು ನ್ಯಾಯಸ್ಥಾನದಲ್ಲಿ ನಿಂತ್ಕೊಳ್ಬೇಕಾಗಿದೆ. ಆ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ? ನಮ್ಮ ಕೆಲಸದ ಪ್ರತಿಯಾಗಿ ಆತನ ಏನ್ ಮಾಡ್ತಾನೆ? ನಮಗೆ ರಿವಾರ್ಡ್ ಅನ್ನು ಕೊಡ್ತಾನೆ. ಅಕಾರ್ಡಿಂಗ್ ಟು ದೀಸ್ ವರ್ಡ್ ದ ಮೆಸೇಜ್ ಫಾಲೋಸ್. ಸೊ ಹಿಯರ್ ವಿ ಸಿ ದಟ್ he provides 3 questions. ಈ ವಾಕ್ಯದ ಮೂಲಕವಾಗಿ, ಈ ಒಂದು ಮೆಸೇಜ್ ಮೂಲಕವಾಗಿ ನಮಗೆ 3 ಪ್ರಶ್ನೆಗಳು ನಮ್ಮಲ್ಲಿ ಉಂಟು, ನಮ್ಮ ಮಧ್ಯದಲ್ಲುಂಟು. ಮೊದಲನೇ ನೋಡ್ತಾನೆ, ವೈ ಪ್ರಿಪೇರ್ ಟು ಮೀಟ್ ಗಾಡ್. ವೈ ಪ್ರಿಪೇರ್ ಟು ಮೀಟ್ ಗಾಡ್. ಸೆಕೆಂಡ್ ಒನ್ ಹೇಳ್ತಾನೆ, ಹೌ ಟು ಪ್ರಿಪೇರ್ ಟು ಮೀಟ್ ಗಾಡ್. ಹೌ ಟು ಪ್ರಿಪೇರ್ ಟು ಮೀಟ್ ಗಾಡ್. Third one, he says that when prepared to meet God. ನಾವು ಯಾಕೆ ನಾವೇನ್ ಮಾಡಬೇಕು? ದೇವರನ್ನು ಬಯಸ್ಬೇಕು. ಮತ್ತೆ ಹೇಳ್ತಾನೆ, ಯಾಕೆ ನಾವು ಹೌ ವಿ ಹ್ಯಾವ್ ಟು ಮೀಟ್ ಗಾಡ್. ಯಾವ ರೀತಿಯಿಂದ ನಾವು ದೇವರನ್ನು ಭೇಟಿ ಆಗ್ಬೇಕು, ಮೀಟ್ ಮಾಡಬೇಕು. ಮತ್ತೆ ಮೂರನೇದಾಗಿ ಹೇಳ್ತಾನೆ, ಯಾವ ಸಮಯ, ವೆನ್, ಯಾವ ಸಮಯದಲ್ಲಿ ನಾವು ಆತನನ್ನು ಮೀಟ್ ಮಾಡಬೇಕು. ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ನೋಡ್ತೇವೆ, ವೈ ಪ್ರಿಪೇರ್ ಟು ಮೀಟ್ ಗಾಡ್. ಬಿಕಾಸ್ ಗಾಡ್ ಡಿಮಾಂಡ್ಸ್ ಇಟ್. ದೇವರೇನ್ ಮಾಡ್ತಿದ್ದಾನೆ? ನಮ್ಮಿಂದ ಅದು ಬಯಸ್ತಿದ್ದಾನೆ. ಆತನ ಡಿಮಾಂಡ್. ವಿ ಆರ್ ಹಿಸ್ ಚಿಲ್ಡ್ರನ್. ವಿ ಆರ್ ಹಿಸ್ ಚಿಲ್ಡ್ರನ್. ಹಿಸ್ ಚಿಲ್ಡ್ರನ್. ಯು ವಾಂಟ್ ಟು ಬಿ ಇನ್ ರೈಟ್ ಪಾತ್. ಬಿಕಾಸ್ ಆಫ್ ದಟ್ always it demands it. When we see river, otherwise we see in Karnataka Jog Falls, place called Jog Falls. There in the rain season, you see that the rains always falls. Water comes from top to down. When we look at it's like a thread, water comes. When we look at how water comes, that time what we see that everything God says in the Bible, God commanded for us to obey God. ಆತನ ಆಜ್ಞೆಗಳನ್ನು ವಿಧೇಯರಾಗಲಿಕ್ಕಾಗುವಂತೆ ಆತನು ನಮ್ಮಿಂದ ಬಯಸ್ತಾನೆ. ದ ಸೇಮ್ ಥಿಂಗ್ ಗಾಡ್ ವಾಂಟ್ಸ್ ಅಸ್ ಫಾಲೋ ದ ಕಮಾಂಡ್ಮೆಂಟ್ಸ್, ದೆನ್ ಯು ಕ್ಯಾನ್ ಸಿ ದ ಗಾಡ್ ಫೇಸ್ ಟು ಫೇಸ್. ಸೊ ಟುಡೇ ವಿ ಆರ್ ಇನ್ ದ ಡಿಫಿಕಲ್ಟೀಸ್. ವಿ ಹ್ಯಾವ್ ಸಿಕ್ನೆಸ್, ವಿ ಹ್ಯಾವ್ ಆಕ್ಸಿಡೆಂಟ್ಸ್, ವಿ ಸಿ ದ rainy days. When we see the rainy days, parents, they will meet the whatever necessary is there. कोट लाएगा
ಅಂಬ್ರೆಲಾ laega, they prepare. This is the rainy season. My children wants. ಅದೇ ರೀತಿಯಿಂದ ಈ ದಿವಸ ಹೇಳ್ತಾನೆ, ಗಾಡ್ ಡಿಮಾಂಡ್ಸ್ ಫಾರ್ ಅಸ್. ದೇವರು ನಮ್ಮನ್ನು ಏನ್ ಮಾಡ್ತಾನೆ, ನಮಗೆ ಕೇಳ್ತಿದ್ದಾನೆ, ನಿಮ್ಮನ್ನು ನೀವು ತಯಾರು ಮಾಡಿಕೊಳ್ಳ್ರಿ. ಯು ಮಸ್ಟ್ ಮೀಟ್ ಗಾಡ್. ವೆನ್ ಯು ಆರ್ ಗೋಯಿಂಗ್ ಟು ಮೀಟ್ ಗಾಡ್, ಯು ಮಸ್ಟ್ ಬಿ ಒಬೇ. ಯು ಆರ್ ಫೇತ್ಫುಲ್ ಟು God's command. You must follow the God's command. If one commandment you miss, you are not going to see the God. ಅದಕ್ಕೋಸ್ಕರವಾಗಿ ದಿವಸ ಹೇಳ್ತಾನೆ, ಅಮೋಸ, ನೀವು ದೇವರನ್ನು ನೋಡಬೇಕಾದ್ರೆ ದೇವರ ಆಜ್ಞೆಗಳಿಗೆ ವಿಧೇಯರಾಗ್ರಿ, ದೇವರ ವಾಕ್ಯದ ಮೇಲೆ ನಂಬಿಕಸ್ಥರಾಗಿರ್ರಿ. ಆಗ ನೀವು ಆತನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಿಂದ ನಮಗೆ ಎರಡನೇದಾಗಿ ಹೇಳ್ತಾನೆ, ವೈ ವಿ ಹ್ಯಾವ್ ಟು, ಬಿಕಾಸ್ ಆಫ್ ಅವರ್ ಸಿನ್ಫುಲ್ ಲೈಫ್. ಯಾವುದಕ್ಕೋಸ್ಕರವಾಗಿ? ಬಿಕಾಸ್ ನಮ್ಮ ಪಾಪಗಳಿಗೋಸ್ಕರ ಕಂಡೀಷನ್, ನಮ್ಮ ಜೀವಿತದ ಕಂಡೀಷನ್ ನೋಡುವಾಗ ನಾವೇನಾಗಿದ್ದೇವೆ? ಪಾಪಿಗಳಾಗಿದ್ದೇವೆ. ಆದ್ರಿಂದ ನಾವೇನು ಮಾಡಬೇಕು? ವೆನ್ ಗಾಡ್ ಇಸ್ ಹೋಲಿ, ಗಾಡ್ ಇಸ್ ನೀತಿಮಾನ್, ದೆನ್ ವಿ ಶುಡ್ ಬಿ ಹೋಲಿ. ವಿ ಶುಡ್ ಬಿ ರೈಚಸ್ ಪೀಪಲ್. ಬಿಕಾಸ್ ಆಫ್ ದಟ್ ಗಾಡ್ ವಾಂಟ್ಸ್ ಈಸ್ ಚಿಲ್ಡ್ರನ್ ಟು ಬಿ ಹೋಲಿ. ದೇವ್ರ ಕರ್ತನ ಏನ್ ಮಾಡ್ತಿದ್ದಾನೆ? ಆತನ ಮಕ್ಕಳು ಕೂಡ ಏನಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು. ಈಗಿರುವಾಗ ಕರ್ತನೇನ್ ಮಾಡ್ತಾನೆ? ಆಶೀರ್ವಾದ ಮಾಡೋನಾಗಿದ್ದಾನೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವೇನ್ ಮಾಡ್ತೇವೆ? ನಾವು ಆತನ ಚಿತ್ತದ ಪ್ರಕಾರವಾಗಿ ನಾವು ನಡೆಯುವರಾಗಿರ್ಬೇಕು. ಮತ್ತೇನ್ ಹೇಳ್ತಾನೆ? ಬಿಕಾಸ್ ಆಫ್ ಅವರ್ ಲಾಸ್ಟ್ ಕಂಡೀಷನ್ ಮೀನ್ಸ್ ಅವರ್ ಹೆಲ್ತ್ ಇಸ್ ವೆರಿ ಬ್ಯಾಡ್, ಅವರ್ ಲೈಫ್ ಇಸ್ ಸ್ಪಾಯ್ಲ್ಡ್. We are not respected from the society, in the family. Because of that, when we are going to last. ಅದಕ್ಕೋಸ್ಕರವಾಗಿ ಲೂಕನ ಬರೆದ ಸುವಾರ್ತೆ 19ನೇ ಸಂಧಿ 10ನೇ ವಚನದಲ್ಲಿ ಹೇಳಿರ್ತಾನೆ ಯೇಸು ಸ್ವಾಮಿ, ನಾನು ಕೆಟ್ಟವರನ್ನು ಹುಡುಕಿ ಏನ್ ಮಾಡ್ಲಿಕ್ಕೆ ಬಂದಿದ್ದೇನೆ? ರಕ್ಷಿಸೋದಕ್ಕೋಸ್ಕರವಾಗಿ ಬಂದಿದ್ದೇನೆ. ಕೆಟ್ಟವರನ್ನೇ ಕಾಲ, ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆದ್ರಿಂದ ಈ ದಿವಸಗಳಲ್ಲಿ ನಾವೇನ್ ಮಾಡ್ತೇವೆ? ಮತ್ತೆ ಲೂಕನ್ ಬರೆದ ಸುವಾರ್ತೆ 16ನೇ ಸಂಧಿ 24ನೇ ವಚನದಲ್ಲಿ ಐಶ್ವರತ್ತನು ತೀರಿ ಹೋದಾಗ ಅವನೇನ್ ಮಾಡ್ತಾನೆ? ನರಕಕ್ಕೆ ಹೋಗಲ್ಪಟ್ಟ. ಆದ್ರೆ ಬಡ ಲಾಜರ್ನು ತೀರಿ ಹೋದ. ಅವನೆಲ್ಲಿಗೆ ಹೋದ? ಪರಲೋಕಕ್ಕೆ ಎತ್ತಲ್ಪಟ್ಟ. ಆದ್ರೆ ಐಶ್ವರ್ಯ ಅಂತ ಹೇಳ್ತಾನೆ, ಅಬ್ರಾಹ್ಮನೇ, ನಿನ್ನ ಎದೆಗೆ ಒರಗಿರ್ತಕ್ಕಂಥ ಲಾಜರನನ್ನು ಕಳಿಸಿಕೊಡು. ನಾನೇನಾಗಿದ್ದೇನೆ? ನಾನು ಈ ಒಂದು ದಗದಗ ಬೆಂಕಿಯಲ್ಲಿ ನಾನು ಉರಿತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ಆತನನ್ನು ಕಳಿಸು. ಅವನು ಏನು ಅನುಭವಿಸಬೇಕಾಗಿತ್ತೋ ಅನುಭವಿಸಿದ್ದಾನೆ. ನೀನೇನು ಅನುಭವಿಸಿದೆಯೋ ಅದು ನೀನು ಅನುಭವಿಸ್ಬೇಕು. ಆದ್ರಿಂದ ಈ ದಿವಸ ಈ ಒಂದು ಸ್ಥಿತಿಯಲ್ಲಿ ಅವರ ಜೀವಮಾನ, ಆದರೆ ಐಶ್ವರ್ಯಂತನು ತನ್ನ ಜೀವಿತ ಕಳ್ಕೊಂಡ. ಆದರೆ ಬಡ ಲಾಜರ್ನು ಆತನು ದೇವರ ಸನ್ನಿಧಾನದಲ್ಲಿ ಇದ್ದಾನೆಂಬುದಾಗಿ ನೋಡ್ತಾನೆ. ಅದಕ್ಕೋಸ್ಕರವಾಗಿ ಆತ ಏನ್ ಮಾಡಿದಾನೆ? ನಮ್ಮನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರವಾಗಿ ಬಂದಿದ್ದಾನೆ. ಆತ ನಮ್ಮನ್ನು ಹುಡುಕುವನಾಗಿದ್ದಾನೆ, ನಮ್ಮನ್ನು ರಕ್ಷಿಸುವನಾಗಿದ್ದಾನೆ. ಆದ್ರಿಂದ ಯಾವಾಗಲೂ ನಾವು ಆತನ ಸನ್ನಿಧಾನದಲ್ಲಿ, ಆತನ ಪ್ರಸನ್ನದಲ್ಲಿ ಇರಲಿಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಅದೇ ರೀತಿಯಿಂದ ಹೌ ಪ್ರಿಪೇರ್ ಟು ಮೀಟ್ ಗಾಡ್. ನಾವು ಯಾವ ರೀತಿಯಿಂದ ದೇವರನ್ನು ಮೀಟ್ ಮಾಡಲಿಕ್ಕೆ ಸಾಧ್ಯ ಉಂಟು?
You must be leave your sin. ನೀವೇನ್ ಮಾಡಬೇಕು? ನಿಮ್ಮ ಪಾಪಗಳನ್ನು ಬಿಟ್ಬಿಡ್ಬೇಕು. ದಿಸ್ ಇಸ್ ವಾಟ್ ಬೈಬಲ್ ಕಾಲ್ಸ್. ಅದು ಈ ದಿವಸ ನಮಗೆ ಬೈಬಲ್ ಏನ್ ಮಾಡ್ತಾ ಉಂಟು? ತಿಳಿಸಿ ಕೊಡ್ತಾ ಉಂಟು. ಯು ಮಸ್ಟ್ ರಿಪೆಂಟೆನ್ಸ್. ಯು ಮಸ್ಟ್ submit your sin to God. He is going to cleanse your sin. So, because of that, here you must turn away from evil thing. ನಿಮ್ಮ ಪಾಪಗಳಿಂದ ನೀವು ಬಿಡುಗಡೆ ನಿಮ್ಮ ಸಂಪೂರ್ಣ ಒಂದು ಜೀವಿತ ಏನಾಗಬೇಕು? ಟರ್ನ್ ಆಗಬೇಕು. ನಿಮ್ಮಲ್ಲಿ ಹೊಸಬರಾಗಿರ್ಬೇಕು. ಯು ಮಸ್ಟ್ ಹ್ಯಾವ್ ಎ ನ್ಯೂ ಕ್ರಿಯೇಷನ್. ಈ ರೀತಿಯಿಂದ ಕರ್ತನು ನಮ್ಮೆಲ್ಲರನ್ನು ಬಯಸುವನಾಗಿದ್ದಾನೆ. ಆದ್ರಿಂದ ಒಬ್ಬ ಹುಡುಗ ಬಾಯ್ ಜಾಯ್ ಜಸ್ಟ್ he put his hand in the bottle. In the bottle peanuts were there. When he put his hand, he catch hold of the peanuts. When we were with the peanuts, he want to remove his hand. But you want peanuts. You don't want to leave peanuts. You are holding, but he can't take out his hand out. Because today we see that many people, they won't come out from the problems, sins and everything. But they must accept Lord Jesus Christ. You must receive God. You prepare to meet God. Then you are healthy people. You are healthy people. So, we should not be like a joy. You must submit. You must confess our sin. You become holy. Then you are going to glorify Almighty God. So, you must come to Christ. छोड़ दिया, पाप बिड़गड़े आयतो, but don't go out. Don't go far away from Christ. Come to Christ. Near to Christ. Be with Christ. Then you are going to take a right decision. Suppose you are not coming to Christ. You are under control of devil. The Holy Spirit is going to bring us to cross. Because He sacrificed His life for us. He cleansed our sin. So now, today, we are called children of God. ಇವತ್ತು ನಾವು ಕ್ರಿಸ್ತನ ಮಕ್ಕಳೆಂಬುದಾಗಿ ಯಾರ್ಯಾರು ನಂಬಿರ್ತಾರೋ ಅವರು ನನ್ನ ಮಕ್ಕಳು. ಆದ್ರಿಂದ ಈ ದಿವಸ ನಾನು ಮತ್ತು ನೀವು ಯಾವಾಗಲೂ ಹಾಡಾಗಿರಬಾರ್ದು, ಕಠಿಣ ಆಗಬಾರ್ದು. ನಮ್ಮ ಹೃದಯ ಮೃದುವಾಗಿರಬೇಕು. ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಆತನ ಸನ್ನಿಧಾನದಲ್ಲಿ ನಾವು ಬರಲಿಕ್ಕೆ ಪ್ರಯತ್ನ ಪಡೋಣ. ಅದೇ ರೀತಿಯಿಂದ ನಾವು ನೋಡ್ತೇವೆ 3ನೇ ಭಾಗ, ವೆಲ್ ಪ್ರಿಪೇರ್ ಟು ಮೀಟ್ ಗಾಡ್. ಯಾವಾಗ ದೇವರನ್ನು ನಾವು ನೋಡಲಿಕ್ಕೆ ಭೇಟಿಯಾಗಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಒಬ್ಬ ಸೇವಕರು ಈ ರೀತಿ ಹೇಳ್ತಾರೆ, ನೌ ಆಲ್ ದ ಚರ್ಚಸ್ ಆರ್ ಕ್ಲೋಸ್ಡ್. ಚರ್ಚಸ್ಗಳು ಮುಚ್ಚಲ್ಪಟ್ಟಿವೆ.
ಬರ್ಡ್ಸ್ ಆರ್ ಮೇಕಿಂಗ್ ದೇರ್ ಶೆಲ್ಟರ್ ಟಾಪ್ ಆಫ್ ದ ಚರ್ಚ್. ನಮ್ಮ ಚರ್ಚ್ ಮುಖ್ಯ ಆಗಿದೆ, ಈಗ ಕ್ಲೋಸ್ ಅದ. ಪಾರಿವಾಳಗಳು ಎಲ್ಲಿಂದೋ ಬರ್ತವೆ, ಗೂಡು ಮಾಡ್ಕೊಳ್ತವೆ, ದೇ ಎಂಜಾಯ್. ಆದ್ರಿಂದ ನಾವೇನಂತಾನೆ, ಯಾವಾಗಲೂ ನಾವು ಆ ಸಮಯವನ್ನು, ಆ ವಾಕ್ಯಗಳನ್ನು ನಾವು ಯಾವಾಗಲೂ ಓದಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಯು ಮಸ್ಟ್ ಲಿಸನ್ ದ ವರ್ಡ್ ಆಫ್ ಗಾಡ್. ಆತನ ವಾಕ್ಯಗಳನ್ನು ನಾವು ಕೇಳಿಸ್ಕೊಳ್ಬೇಕು. ಆದ್ರಿಂದ ಹೇಳ್ತಾನೆ 2 ಕೊರಿಂಥೆ 6ನೇ ಸಂಧಿ 2ನೇ ವಚನದಲ್ಲಿ ಹೇಳ್ತಾನೆ, ಈಗಲೇ ಪ್ರಸನ್ನತೆ ಕಾಲ, ಇದೇ ದಿವಸ ನಿಮಗೆ ರಕ್ಷಣೆಯ ಕಾಲ. ನೀವೇನಾಗಿ ಬಿಡ್ರಿ, ಆತನ ಸನ್ನಿಧಾನದಲ್ಲಿ ಬನ್ರಿ. ನೌ ಇಸ್ ದ ಡೇ ಆಫ್ ಸಾಲ್ವೇಷನ್. ಟುಡೇ ಇಸ್ ದ ಡೇ ಆಫ್ ಸಾಲ್ವೇಷನ್. ಡೋಂಟ್ ಪೋಸ್ಟ್ಪೋನ್. Accept Lord Jesus Christ. So your heart will be clean. ನಿಮ್ಮ ಹೃದಯ ಕ್ಲೀನ್ ಆಗಿದೆ, ಕ್ಲೀನ್ ಆಗಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಈ ದಿವಸ ಯು ಮಸ್ಟ್ ಲಿಸನ್ ದ ವಾಯ್ಸ್ ಆಫ್ ಗಾಡ್. ಆತನ ಸ್ವರ ನಾವು ಕೇಳಿಸ್ಕೊಳ್ಬೇಕು. ಇವತ್ತೇ ನನ್ನ ಸ್ವರ ಕೇಳಿಸ್ಕೊಳ್ರಿ, ನನ್ನ ಶಬ್ದಕ್ಕೆ ಕಿವಿಗೊಟ್ರಿ. ನಿಮಗೇನುಂಟು? ರಕ್ಷಣೆ ಉಂಟೆಂಬುದಾಗಿ ಹೇಳ್ತಾನೆ. ನಿಮಗೆ ಆ ರಕ್ಷಣೆಯ ಆನಂದ ನಿಮ್ಮ ಮೇಲೆ ಉಂಟು. ಆದ್ದರಿಂದ ಹೇಳ್ತಾನೆ, ನೀವೆಲ್ಲರೂ ಕ್ರಿಸ್ತನ ಸನ್ನಿಧಾನದಲ್ಲಿ ಬನ್ನಿ, ನೀವು ಆತನನ್ನು ಮಹಿಮೆ ಪಡಿಸ್ರಿ. ಯು ಗ್ಲೋರಿಫೈ ಯುವರ್ ನೇಮ್. ಅದಕ್ಕೋಸ್ಕರವಾಗಿ ನಾನು ಯಾವಾಗಲೂ ನಿನ್ನ ಸನ್ನಿಧಿಯನ್ನೇ ಬಯಸ್ತೇನೆ. ನಾನು ಯಾವಾಗಲೂ ನಿನ್ನ ಅಂಗಳದಲ್ಲಿ ಇರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಆದರೆ ನನ್ನ ಹೃದಯ ಯಾವಾಗಲೂ ನಿನ್ನನ್ನು ಬಯಸಲಿಕ್ಕೆ ಉಂಟೆಂಬುದಾಗಿ ಹೇಳ್ತಾನೆ. ಆದ್ರಿಂದ ಈ ದಿವಸ ತಿರುಗಿ ಈ ರೀತಿ ಹೇಳ್ತಾನೆ, ವೆನ್ ವಿ ಪ್ರಿಪೇರ್ ಕಮ್ ಟು ಕ್ರೈಸ್ಟ್ ನಾವು, ಈಗಲೇ ಬಾ, ಈಗಲೇ ಬಾ. ನಿನ್ನ ಲೈಫ್, ನಿನ್ನ ಜೀವಿತ ಹೊಸದಾಗಿ ಮಾಡಿಕೊ. ನಿನ್ನ ರಕ್ಷಣೆಯನ್ನು ಈ ದಿವಸ ಕರ್ತನಲ್ಲಿ ಸ್ವೀಕಾರ ಮಾಡು. ಆಗ ನೀನು ಈ ಭೂಮಿ ಮೇಲಿರುವಾಗ, ಈ ಭೂಮಿ ಮೇಲೆ ಯಾವಾಗಲೂ ನೀನು ಆಸ್ವಾದದ ಜೀವಿತ ನಿನ್ನದಾಗಿರುತ್ತದೆ. ಒಂದು ವೇಳೆ ನಾವು ಒಡಂಬಡಿಕೆಯಲ್ಲಿ ನೋಡುವಾಗ ದೇವರ ಅಬ್ರಾಹ್ಮಿಗೆ ಹೇಳ್ತಾನೆ, ನೀನು ನಿನ್ನ ಊರನ್ನು ಇದನ್ನು ಬಿಟ್ಟು ನಾನು ನಿನಗೆ ಭೂಮಿ ಮೇಲೆ ನಿನ್ನ ಸಂತಾನವನ್ನು ಹೆಚ್ಚು ಮಾಡ್ತೇನೆ. ಆಗ ಅಬ್ರಾಹ್ಮಿಗೆ ಸಾರಗೆ ಮಕ್ಕಳೆಲ್ಲ ಬ್ಲೆಸ್ಸಿಂಗ್. ನೀವು ಭೂಮಿ ಮೇಲೆ ನಿನ್ನ ಜನಾಂಗ ಹರಡುವುದೆಂಬುದಾಗಿ ಈ ಒಂದು ಮಾತು ಯೇಸು ಸ್ವಾಮಿ ಹೇಳ್ತಾನೆ. ಇವತ್ತು ನಾನು ನಿಮ್ಮ ಸಂಗಡಿದ್ದೇನೆ. ನೀವು ಇವತ್ತು ನನ್ನ ಜೊತೆಯಲ್ಲಿ ಪರದೇಶದಲ್ಲಿರ್ಬೇಕು, ನನ್ನ ಜೊತೆಯಲ್ಲಿ ನೀವಿರ್ಬೇಕು. ಆದರೆ ಇವತ್ತಿನಿಂದ ನಿಮ್ಮ ಜೀವಿತ, ನಿಮ್ಮ ಲೈಫ್ ಎವರ್ ಲಾಸ್ಟಿಂಗ್ ಲೈಫ್, ಅನಂತಕಾಲ ಜೀವನ ನಿಮ್ಮದಾಗ್ತದೆ. ಅನಂತಕಾಲ ಜೀವನದಲ್ಲಿ ನೀವು ಜೀವಿಸಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ಬಾ. ನೀನು ಯೇಸು ಕ್ರಿಸ್ತನನ್ನು ಬೇಡಿಕೊ, ನನ್ನನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ಈ ವಾಕ್ಯ ನಮ್ಮೆಲ್ಲರ ಆತ್ಮ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೆ, ನಿನ್ನ ಕ್ರೂಜ ಅಡಿಯಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯ ನಮಗೆ ಕಲಿಸಿಕೊಟ್ಟಿದೆ. ಈ ದಿವಸ ನಾವು ನಿನ್ನನ್ನು ಭೇಟಿಯಾಗಬೇಕಾಗಿದೆ, ಆದರೆ ನಿನ್ನಲ್ಲಿ ನಾವು ಜೀವಿಸಬೇಕಾಗಿದೆ. ಆದರೆ ನಮ್ಮನ್ನು ನಾವು ತಯಾರು ಮಾಡಿಕೊಳ್ಬೇಕು. ನಮ್ಮನ್ನು ನಾವು ತಯಾರು ಮಾಡಿಕೊಂಡು ಈಗಲೇ ನಾವು ನಿನ್ನ ವಾಕ್ಯಗಳನ್ನು ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವಾಗ ನನಗೆ ಸಂತೋಷ, ಆನಂದ ಉಂಟೆಂಬುದಾಗಿ. ಆದ್ದರಿಂದ ನಾವು ತಡ ಮಾಡದೆ
ಯಾವಾಗಲೂ ನಿನ್ನ ನಿಂಬಾಲಿಸಲಿಕ್ಕಾಗುತ್ತೆ. ನಿನ್ನ ಕೃಪೆ, ನಿನ್ನ ಆತ್ಮನ ಸಹಾಯ ನೀಡಬೇಕೆಂಬುದಾಗಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನೆನತೆ ಸಹವಾಸ ಯಾವಾಗಲೂ ಎಂದೆಂದಿಗೂ ಸದಾ ನಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು ವೆರಿ ಮಚ್.